ಇದೆ ಸಮ್ಮರ್ ಸೀಸನ್ ಇರುತ್ತೆ. ತಣ್ಣೀರಂತೆ ಡ್ರಿಂಕಿಂಗ್ ವಾಟರ್. ಏನೋ ಇಲ್ಲಿ ಫುಲ್ಲು ಡಿಜೆ ಥರ ಎಲ್ಲ ಹಾಕಿ ಫುಲ್ಲು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಅಭಿಷೇಕ ಮಾಡಕ್ಕೆ ಕೊಟ್ಟಿದ್ರಲ್ವಾ. ದರ್ಶನ ಎಲ್ಲ ಆಗಿದೆ ನಮ್ದು. ನಮ್ಮದು ನೆಕ್ಸ್ಟ್ ಲಾಸ್ಟ್ ಡೆಸ್ಟಿನೇಷನ್ ಬಂದಿದ್ವಿ. ಇದೆ ಗೋಶಾಲ ವಯಸ್ಸೆಲ್ಲ ಆಡ್ತಾ ಇದ್ದಿದ್ದು ಈ ಕೀಲ್ ಕುದುರೆ ಎಲ್ಲ ಸುತ್ತೊಡಿಯೋದು. ಭಯ ಆಗ್ತಾ ಇಲ್ವಾ? ಅಯ್ಯೋ ದರ್ಶನ ಎಲ್ಲ ಆಗಿದೆ. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ದರ್ಶನ ಎಲ್ಲ ಆಗಿದೆ. ಇವಾಗ ಗೋಶಾಲ ಹೋಗ್ತಾ ಇದೀವಿ. ಅದ್ರ ಪಕ್ಕ ಒಂದು ಕಾಟುಶ್ರಮ್ ಅಂತ ಟೆಂಪಲ್ ಇದೆ. ಅಲ್ಲ ಕಾಟುಶ್ರಮ್ದು ಒಂದು ಕತೆ ಓದಿದೆ, ತುಂಬಾ ಚೆನ್ನಾಗಿದೆ ಅದು ಕತೆ. ಕಾಟುಶ್ರಮ್ ದೇವಸ್ಥಾನ ಇಲ್ಲೂ ವಾಶ್ರೂಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀಟ್ ಅಂಡ್ ಕ್ಲೀನಾಗಿ ಇಟ್ಟಿರ್ತಾರೆ. ಸೆಕ್ಯೂರಿಟೀಸ್ ಇದೆ, ಒಳಗಡೆ ಹೋಗಿ ಅಂತಂದ್ರು. ಆಮೇಲೆ ಒಳಗಡೆ ವಾಟರ್ ಫೆಸಿಲಿಟಿ ಇದೆ. ಸಮ್ಮರ್ ಸೀಸನ್ ಇರುತ್ತೆ. ತಣ್ಣೀರಂತೆ ಡ್ರಿಂಕಿಂಗ್ ವಾಟರ್. ತಣ್ಣೀರು ರೀತಿ ಅಲ್ಲಿದೆ ಪಾರ್ಕಿಂಗ್. ಮುಂಚೆ ಇಲ್ಲೇ ನಿಲ್ಸ್ಬೇಕು. ಇಲ್ಲೂ ನಿಲ್ಸ್ಬೋದು, ಆ ಕಡೆ ಹೋಗ್ಬೋದು. ನೆರಳ ನೋಡ್ಕೊಂಡು ಏನೋ ನಡೀತಾ ಇದೆ ಅಲ್ಲಿ. ಎವ್ರಿ ಸಂಡೇ ಏನೋ ಒಂದು ನಡೀತಾ ಇರುತ್ತೆ, ಭಜನ್ಸ್ ಎಲ್ಲ. ಅಲ್ಲಿ ನೋಡಿ ಫ್ಲಾಗ್ ಅಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಏನೋ ಡಿಜೆ ಎಲ್ಲ ಮಾಡ್ತಾರೆ. ಹೌದು. ಏನೋ ಇಲ್ಲಿ ಫುಲ್ಲು ಡಿಜೆ ಥರ ಎಲ್ಲ ಹಾಕಿ ಫುಲ್ಲು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಏನೋ ಇವ್ರದ್ದು ರಿಚುವಲ್ಸು ಇದೆ. ದೇವಸ್ಥಾನ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವರೇನೋ ಯಾತ್ರೆ ಮಾಡ್ಕೊಂಡು ಬಂದಿರೋದಂತೆ. ಫುಲ್ ಅಲ್ಲಲ್ಲಿ ಈ ದೇವಸ್ಥಾನ ಇರೋ ಜಾಗದಲ್ಲೆಲ್ಲ ಯಾತ್ರೆ ಮಾಡ್ಕೊಂಡು ಬಂದಿರೋದು ಅಂತ ಏನೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಇದೇ ಎಂಟ್ರೆನ್ಸ್ ದೇವಸ್ಥಾನದ್ದು. ಕಾಟುಶ್ರಮ್ದು ಒಂದು ಕತೆ ಇದೆ, ನಾನು ನೋಡಿದ್ದೀನಿ, ಅದು ಹೇಳ್ತೀನಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಕೂತ್ಕೊಳ್ಳೋಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ತಣ್ಣಗಿದೆ ಒಳಗಡೆ. ಗಣೇಶನ ದೇವಸ್ಥಾನ ಅಲ್ಲ, ರಾಧಾಕೃಷ್ಣ. ಬಾಲಕೃಷ್ಣನ ರೂಪ ಇದು. ವೆಂಕಟೇಶ್ವರ ಸ್ವಾಮಿನ ಇದ್ದಾರೆ. ಏನೋ ಹರಕೆ ಮಾಡಿಕೊಂಡು ಎಲ್ಲ ಕತ್ತಿರೋವಂಥದ್ದು ಕೆಂಪು ದಾರ ಇದೆಲ್ಲ. ನಾನು ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ, ಗರ್ಭಗುಡಿ ದೇವಸ್ಥಾನ ಅಂತಲೇ ಅನ್ಸುತ್ತೆ ಯಾವಾಗ. ಈ ಕಾಟುಶ್ರಮ್ ದೇವ್ರಿಗೆ ಮೈ ಇಲ್ಲ, ಬರೀ ಮುಖ ಮಾತ್ರ, ಕತ್ತಿಂದ ಮೇಲ್ಗಡೆ ಮಾತ್ರ ದೇವ್ರಿರೋದು. ಅದ್ರ ಕತೆ ಹೇಳ್ತೀನಿ ಏನು ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಕತೆ ಅದ್ರದ್ದು. ಈ ರಿಸ್ಟ್ರಿಕ್ಷನ್ ಏನೂ ಇಲ್ಲ, ವಿಡಿಯೋ ಎಲ್ಲ ಮಾಡ್ಬೋದು, ಫೋಟೋನು ತೆಗಿಬೋದು, ಏನೂ ಹೇಳಲ್ಲ. ಗುಬ್ಬಚ್ಚಿಗಳೆಲ್ಲ ಓಡಾಡ್ತಾ ಇರತ್ತಿಲ್ಲ ಒಳಗಡೆನೇ. ನಾನು ಇದು 2ನೇ ಸತಿ ಬರ್ತಾ ಇರೋದು. ಆಲ್ರೆಡಿ ಒಂದು ಸತಿ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ. ಗೋವಿಂದ ಅಂತ ಇದೇ ಗರ್ಭಗುಡಿ, ಮೂಲ ಗುಡಿ. ಇವರೇ ಕಾಟುಶ್ರಮ್ ದೇವರು.
ದರ್ಶನ ರಶ್ ಇದ್ರೂ ಆರಾಮಾಗಿ ದರ್ಶನ ಎಲ್ಲ ಏನು ತೊಂದರೆ ಇಲ್ಲ. ಟಿಕೆಟು ಕೂಪನ್ ಎಲ್ಲ ಏನಿಲ್ಲ. ಎಲ್ಲ ಬಂದ್ರೂ ಧರ್ಮದರ್ಶನ, ಸರ್ವರಿಗೂ ಧರ್ಮದರ್ಶನ. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ. ಹನುಮಾನ ಇದೆ ದೇವರ ರೂಪ ನೋಡೋಕ್ಕೆ ಚಂದ ಅಂತಾರೆ. ಅಲ್ಲಿ ದರ್ಶನ ಮಾಡಿ ಬಂದು ಇಲ್ಲಿ ಪ್ರಸಾದ ಇಸ್ಕೊಳ್ಳೋದು. ನೀವಿಬ್ಬರು ಇಸ್ಕೊಳ್ಳಿ, ನನಗೆ ಬೇಡ. ಅದೆಲ್ಲ ತಿನ್ನೋಣ. ನೀನು ತಿಂತೀಯಾ? ಇಲ್ಲಿ ಶಿವ. ಓಂ ನಮಃ ಶಿವಾಯ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಅಭಿಷೇಕ ಮಾಡಕ್ಕೆ ಕೊಟ್ಟಿದ್ರಲ್ವಾ? ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಾಂ, ಅದೇನೇನು ಇಲ್ಲಿ ಅಭಿಷೇಕ ಮಾಡಕ್ ಬಿಡ್ತಾರೆ. ವೀಕ್ ಡೇಸ್ ಬಂದ್ರೆ ಮೋಸ್ಟ್ಲಿ ಮಾಡಕ್ ಬಿಡ್ತಾರೆ. ವೀಕ್ ಡೇಸ್ ಬಂದ್ರೆ ಅಭಿಷೇಕ ಮಾಡ್ಬೋದು. ಇವತ್ತು ಸಂಡೇ ಅಲ್ವಾ, ಜನ ಜಾಸ್ತಿ ಇರ್ತಾರೆ, ಹಂಗಾಗಿ ಸ್ವಲ್ಪ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಆಂಜನೇಯ ಸ್ವಾಮಿ. ಖಾಟು ಶ್ಯಾಮ್ ಅಥವಾ ಬಾರ್ಬರಿಕಾ ಇವ್ರ ಹೆಸರು. ಇವರು ಭೀಮನ ಮೊಮ್ಮಗ, ಘಟೋತ್ಕಚನ್ ಮಗ. ಸೊ ಇವ್ರದ್ದು ಚಿಕ್ಕ ಕಥೆ ಏನಂದ್ರೆ, ಇವರು ತುಂಬಾ ಬಲಿಷ್ಠಶಾಲಿ, ಶಿವನ ಹತ್ರ ವರ ಪಡ್ಕೊಂಡಿರ್ತಾರೆ. ಆಮೇಲೆ ಮಹಾಭಾರತ ಯುದ್ಧ ಟೈಮಲ್ಲಿ ಅಮ್ಮಂಗೆ ಮಾತು ಕೊಟ್ಟಿರ್ತಾರೆ, ಯಾರು ಸೋಲೋ ಕಡೆನೋ ಅವ್ರ ಕಡೆ ನಾನು ಯುದ್ಧ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅವಾಗ ಕೃಷ್ಣ ಇವ್ರನ್ನ ತಡೆದು ಅವ್ರ ತಲೆನ ದಾನವಾಗಿ ಕೇಳಿದಾಗ ಅವ್ರ ಅಮ್ಮಂಗೆ ಮಾತು ಕೊಟ್ಟಂತೆ ತಲೆನ ದಾನವಾಗಿ ಕೊಡ್ತಾರೆ. ಆಮೇಲೆ ಕೃಷ್ಣ ಅವ್ರ ಭಕ್ತಿಗೆ ಮೆಚ್ಚಿ ನೀನು ಇಡೀ ಯುದ್ಧನ ನೋಡ್ಬೋದು ಅಂತ ಹೇಳಿ ಅವ್ರ ತಲೆನ ತಗೊಂಡೋಗಿ ಭೂಮಿ ಮೇಲೆ ಇಡ್ತಾರೆ. ಭೂಮಿ ಮೇಲೆ ಇಟ್ಟಾದ್ಮೇಲೆ ಅವ್ರು ಇಡೀ ಯುದ್ಧನ ಅವರು ನೀಟಾಗಿ ನೋಡ್ತಾರೆ. ಅದಾದ್ಮೇಲೆ ಕೃಷ್ಣ ಅವ್ರಿಗೆ ಹೇಳ್ತಾರೆ, ನೀನು ಇವತ್ತಿಂದ ದೇವರಾಗಿ ಭೂಮಿಲಿ ನೆಲೆಸು. ಭೂಮಿಯಲ್ಲಿ ಕೃಷ್ಣ ಶ್ಯಾಮನ ಹೆಸರಲ್ಲಿ ನಿನ್ನನ್ನ ಜನರೆಲ್ಲ ಪೂಜೆ ಮಾಡಲಿ, ಅವ್ರ ಇಷ್ಟಾರ್ಥನೆಲ್ಲ ನಿನಗೆ ಈಡೇರಿಸೋ ಶಕ್ತಿ ಕೊಡ್ಲಿ ಅಂತ ಕೃಷ್ಣ ಆಶೀರ್ವಾದ ಮಾಡ್ತಾರೆ. ಇವ್ರದ್ದು ಮೂಲ ಜಾಗ ಬಂದು, ಮೂಲ ದೇವರಿರುವಂಥದ್ದು ರಾಜಸ್ಥಾನದ ಸೀಕರ್ ಜಿಲ್ಲೆಯ ಕಾಟು ಗ್ರಾಮದಲ್ಲಿ. ಸೊ ಅಲ್ಲಿ ಇವ್ರನ್ನ ಬೇರೆ ಬೇರೆ ಹೆಸರಲ್ಲೂ ಕರೀತಾರೆ. ಮೋರ್ವಿ ನಂದನ್ ಮತ್ತೆ ಶ್ಯಾಮ್ ಬಾಬಾ ಅಂತಾನೂ ಕರೀತಾರೆ. ಕೇಶ ಅಲ್ಲಿ ಊಟ ಮಾಡೋಂದ್ರೆ ಊಟ ಮಾಡಲಿಲ್ಲ. ಇಲ್ಲಿ ಇವಾಗ ಪ್ರಸಾದ ತಿಂತಿದ್ದಾರೆ, ಹೊಟ್ಟೆಶು ಅಂತಂದ್ಬಿಟ್ಟು. ಮಕ್ಕಳು ಫುಲ್ ಆಟ ಆಡ್ತಾರೆ. ಅವರಮ್ಮ ಬೈತಾರೆ, ಇವ್ರು ಆಟ ಆಡ್ತವ್ರೆ. ಫುಲ್ಲು ಬಿಸಿಲು, ಕಾಲು ಸುಡ್ತಾ ಇದೆ ಅಂತ. ದರ್ಶನ ಎಲ್ಲ ಆಗಿದೆ ನಮ್ದು. ದರ್ಶನ ಎಲ್ಲ ನೀಟಾಗಿ ಆಯ್ತಾ ಮಂಜು? ಎಲ್ಲ ಆಯ್ತು. ಬಿಡು, ಏನು ಮಾಡ್ತಾ ಇದೀಯಾ? ಓಪನ್ ಮಾಡ್ಬೇಕಿರು. ಇವತ್ತು ರಶ್ ಇದ್ರೂ ದರ್ಶನ ಎಲ್ಲ ನೀಟಾಗಿ ಆಗಿದೆ. ಹೌದು, ಎಲ್ಲ ಕಡೆ ದರ್ಶನ ಚೆನ್ನಾಗೇ ಆಯ್ತು. ಏನು ಅಷ್ಟಿದೆ. ಏನು ಮಾಡ್ತಾ ಇದ್ದಾರೆ? ನಮ್ಮದು ನೆಕ್ಸ್ಟ್ ಲಾಸ್ಟ್ ಡೆಸ್ಟಿನೇಷನ್ ಬಂದಿದ್ದೀವಿ. ಇದೆ ಗೋಶಾಲ. ಇಲ್ಲಿ ಸುಮಾರು ಹಸುಗಳಿದೆ. ಅದೇ ಇಲ್ಲಿ ಏನದು ತೊಗೊಂಡು ಸಾರಿ ವಿಡಿಯೋ ಮಾಡೋಂಗಿಲ್ಲ ಅಂತೆ. ಸೊ ನಾನು ಇಲ್ಲಿಂದ ಈಚೆ ಕಡೆಯಿಂದ ತೋರಿಸ್ಬಿಡ್ತೀನಿ. ಅದೇ ಇಲ್ಲಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಸು ಎಲ್ಲ ಇದಿರುತ್ತೆ ಒಂಥರ. ಇಲ್ಲೆಲ್ಲ ಫುಲ್ ಗೋಶಾಲ ಇದು. ಸೊ ನಾವೇನಾದರೂ ಇಷ್ಟಪಟ್ಟರೆ ಇಲ್ಲಿ ಏನದು ದುಡ್ಡು ಕೊಟ್ಟು ಹಸುಗಳಿಗೆ ತಿನ್ನಕ್ಕೆ ಕೊಡ್ಬೋದು. ಸೊ ಒಳಗಡೆ ವಿಡಿಯೋ ಮಾಡೋದಿಲ್ಲ ಅಂತೆ, ನನಗೆ ಗೊತ್ತಿರಲಿಲ್ಲ. ಅವರು ವಿಡಿಯೋ ಮಾಡೋಂಗಿಲ್ಲ ಸರ್ ಅಂದಿದ್ದಾರೆ. ಸೊ ಇಲ್ಲಿಂದ ಅದಕ್ಕೆ ಇಷ್ಟೇ ತೋರಿಸ್ತಾ ಇದ್ದೀನಿ. ಇದು ಬನಾರಘಟ್ಟ ನ್ಯಾಷನಲ್ ಪಾರ್ಕು. ಬನಾರಘಟ್ಟ ನ್ಯಾಷನಲ್ ಪಾರ್ಕು ಮತ್ತು ನಾ ಈಗ ಟೆಂಪಲ್ ಹೋಗಿದ್ವಲ್ಲ ಖಾಟು ಶ್ಯಾಮ್ ಅಂತ, ಇದೇ ಜಾಗ ಅದು. ಇಲ್ಲಿ ಹೋದರೆ ಇಲ್ಲಿ ಮುಂದೆ ಲೆಫ್ಟು, ಇಲ್ಲಿ ಹಿಂಗೆ ಲೆಫ್ಟ್ ಹೋಗಿದ ತಕ್ಷಣ ಖಾಟು ಶ್ಯಾಮ್ ಟೆಂಪಲ್ ಕಾರ್ ಹೋಗ್ತಾ ಇದೆಯಲ್ಲ ಅಲ್ಲಿ, ಅದರಿಂದ ಪಕ್ಕದಲ್ಲಿ ಇಲ್ಲೇ ಬಂದರೆ ಇದೇನೇ ಗೋಶಾಲ ಇದು. ನೋಡೋಣ, ವಿಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ರು. ಹೋಗಿ ಒಳಗಡೆ ಹೋಗ್ಬಿಟ್ಟು ಬರ್ತೀವಿ.
ಗೌಶಾಲ ಆ್ಯಕ್ಚುಲಿ ಕಾಟುಶ್ಯಾಮ್ ನಾವು ಟೆಂಪಲ್ ಹೋಗಿವಲ್ಲ ಅವ್ರದ್ದೇನೇನೆ ಇದು ಈ ಜಾಗ ಅವ್ರದ್ದೇ ಟ್ರಸ್ಟ್ ಇಲ್ಲಿ ಹಾಕಿದ್ದಾರೆ ಶ್ರೀ ಶ್ಯಾಮ್ ಗೌಶಾಲ ಅಂತ. ಅದೇ ದೇವ್ರದ್ದೇನೇನು ಗೌಶಾಲ ಇದು. ಫುಲ್ಲು ಒಂದು ರೌಂಡೆಲ್ಲ ಹೊಡ್ಕೊಂಡು ಶೆಕೆ ಆಗಿತ್ತಲ್ಲ, ತಣ್ಣಗೆ ನೀರಿಟ್ಟಿದ್ದಾರೆ. ಫುಲ್ಲು ಖುಷಿಯಾಗೋಯ್ತು ಕುಡಿದಿದ ತಕ್ಷಣ. ತಣ್ಣಗಿರೋ ನೀರು ಸಾಕಾಗಿತ್ತು. ಅಲ್ಲಿ ನಾವು ಹಸುಗೆ ಎಲ್ಲ ದವಸ ಧಾನ್ಯ ಎಲ್ಲ ಕೊಟ್ಟು ಇವಾಗ ವಾಪಸ್ ನಡ್ಕೊಂಡು ಬರ್ತಾಯಿದ್ದೀವಿ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ರು ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ, ಜಾಗ ಇರಲಿಲ್ಲ. ಮಗಳು ಇವಾಗ ಇಲ್ಲಿ ಇದಾಡೋಣ ಬಾ ಅಂತ ಕರೀತವಳೆ. ಇವಾಗ ಮನೆಯವರು ವಾಮಿಟ್ ಆಗುತ್ತೆ ಬೇಡ ಅಂತ ಇದ್ದಾರೆ. ನೋಡೋಣ, ಹೋಗಿ ಟ್ರೈ ಮಾಡ್ತೀವಿ ಅದನ್ನು ಗೇಮ್ ಆಡೋಕ್ಕೆ. ಅವಳ ಮಗಳು ಏನೋ ಇಷ್ಟಪಟ್ಟು ಕೇಳ್ತಾವಳೆ, ನೋಡೋಣ. ಜೈಂಟ್ ವೀಲು ಮತ್ತು ಅಲ್ಲಿ ಬೋಟು ಎರಡೂ ಇದೆ, ನೋಡೋಣ. ವಯಸ್ಸೆಲ್ಲ ಆಡ್ತಾಯಿದ್ದು ಈ ಕೀಲು ಕುದುರೆ ಎಲ್ಲ ಸುತ್ತೊಡಿಯೋದು. ಸೊ ಇವಾಗ ಮಗಳಿಗೆ ಆಡ್ಸೋಣ ಅಂತ ಆಡಿಸ್ತಾ ಇದ್ದೀವಿ. ಗಟ್ಟಿಯಾಗಿ ಹಿಡ್ಕೋ. ಹಾಂ ಹಿಡ್ಕೋ ಟೈಟಾಗೆ. ಗಟ್ಟಿಯಾಗಿ ಹಿಡ್ಕೋ. ಹಾಂ ಸರಿ ಸಾಕು ಬಿಡು, ಸಾಕು ಅಷ್ಟೇ. ಇವಾಗ ಮೇಲೋ ಕೆಳಗಡೆ ಬರುತ್ತೆ ನೋಡು. ಏನ್ ಮಾಡ್ತಿದ್ಯಾ? ಹೊಟ್ಟೆ ಸಿಕ್ಕಾಪಟ್ಟೆ ಮೇಲ್ ಬಂದಿದೀವಿ. ಇದು ಮಾಡ್ಕೊಳ್ಳಿ ಸ್ವಲ್ಪ. ಹೊಟ್ಟೆ ಅವ್ರು ಆಟ ಆಡಿಸೋರು ಇನ್ನೂ ಜೋರಾಗಿ ಮಾಡ್ತಾರೆ. ಹೊಟ್ಟೆ ಕುತ್ಕೋ ಹಂಗೆ ಹಂಗೆ ಕುತ್ಕೊಳ್ಳಿ. ಅಲ್ಲಿ ನೋಡಿ ಮೇಲ್ ಬಂದಿದ್ದೀವಿ. ಓಲ್ಡ್ ಟೆಂಪಲ್ ಎಲ್ಲ ಕಾಣ್ತಾ ಇದೆ ಅಲ್ಲಿ ನೀಟಾಗಿ. ಬನಾಟ ನ್ಯಾಷನಲ್ ಪಾರ್ಕು ಕಾಣ್ತಾ ಇದೆ. ಯಾಕೋ ಮೇಲೋಗಿ ನಿಲ್ಸ್ಬಿಟ್ರು, ಇನ್ನೊಬ್ರನ್ನ ಯಾರೋ ಪಿಕ್ ಮಾಡ್ತಾ ಇದ್ದಾರೆ ಅಲ್ಲಿ. ನಮ್ಮ ಕಾರಲ್ಲಿ ಅಲ್ಲಿ ನಿಂತಿದೆ. ಮಾಡ್ತಾರೆ ಇವ ನೋಡು ಈ ರುಚಿ. ನಾವು ಇನ್ನೊಬ್ರು ಹತ್ತಾ ಇದ್ದಾರೆ. ಭಯ ನಿಂಗೆ ಭಯ ಆಗ್ತಾ ಇಲ್ವಾ? ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಿಂತರ ಅಳ್ತಾ ಇದೀವಿ ನಾವು. ಅಯ್ಯೋ ಏನಪ್ಪ ಇದು ಹಿಂಗೋಗೋಯ್ತು, ಭಯ ಆಗ್ತಾ ಇದೆ. ಬಂದ್ರು ಹತ್ತಿಸ್ತಿರ್ತಾರೆ ಅದಕ್ಕೆ. ಹತ್ತಿರ್ತಾರೆ ಯಾರೋ ಒಬ್ರು, ನೋಡಲ್ಲ ಹತ್ತಿದ್ರೆ ಯಾರು. ಹೊಟ್ಟೆ ಉದಿ ಆಗ್ತಾ ಇದೆ. ಫುಲ್ಲು ಗುದ್ದಿ ಗುದ್ದಿ ಆಗ್ತದೆ. ಕಚ್ಚಗುಳಿ ಕಚ್ಚಗುಳಿ ಎಷ್ಟೊಂದು. ಸಾಕಲ್ಲ? ಹೇಳು ಹೇಳು ಪುಟ್ಟ, ಏನ್ ಹೇಳ್ತಾ ಇದ್ದ ಅಮ್ಮಗೆ? ಭಯ ಆಗ್ತಾ ಇಲ್ವಾ? ನೀನ್ ಹೇಳು ಅಮ್ಮಗೆ ಭಯ ಪಡ್ಬೇಡ ಅಂತ. ದೇಶ ಇವಾಗ ಜೀಪ್ ರೌಂಡ್ ಆಡ್ತಾ ಇದ್ದಾಳೆ. ಜೈಂಟ್ ವೀಲ್ ಆಯಿತು, ಇವಾಗ ಇಲ್ಲಿ ಜೀಪ್ ರೌಂಡ್. ಏನು ಮಾಡ್ತಾ ಇದೆಯಾ ಯಶ? ಓಡಿಸ್ತಾ ಇದೆಯಾ? ಓಡಿಸು, ಫಾಸ್ಟಾಗಿ ಓಡಿಸು. ಹಾಯ್ ಮಾಡ್ದಲ್ಲ, ಹಾಯ್ ಮಾಡು, ಹಾಯ್ ಮಾಡು. ಅವಾಗಲೇ ಮಾಡ್ದಲ್ಲ, ಇವಾಗ ಮಾಡು, ನೀಟಾಗಿ ಮಾಡು.
ಕುದುರೆ ರೈಡ್ ಹೋಗ್ತಾ ಇದ್ದೀರಾ? ಅವ್ರು ಇಳೀರಿ ಇರು. ಹಾರ್ಸ್ ರೈಡ್ ಹೋಗ್ತಾ ಇದ್ದಾರೆ. ಅಪ್ಪ ಮಗಳು ನನ್ನ ಬಿಟ್ಟು ಹಾರ್ಸ್ ರೈಡಿಂಗ್ ಹೋಗ್ತಾ ಇದ್ದೀರಾ? ಎಕ್ಸೈಟೆಡ್? ಹಿಂಗ್ ಮಾಡಿ. ಡನ್. ಬಾಯ್ ಬಾಯ್ ಬಾಯ್. ಏಷಾ ಬಾಯ್. ಏಷಾ ಸಿ ಹಿಯರ್. ದೂರ ಬರ್ತಾ ಇದ್ದಾರೆ ಅವರು. ಹೆಂಗಿತ್ತು ಏಷಾ? ಅರ್ಜೆಂಟ್ ಎಲ್ಲದಕ್ಕೂ. ಹೆಂಗಿತ್ತು ಚಿನ್ನಿ? ನನ್ನ ಕೈ ಇಟ್ಕೊ, ನನ್ನ ಕೈ ಇಟ್ಕೊ. ಹೆಂಗಿತ್ತು? ಚೆನ್ನಾಗಿತ್ತ? ಇಲ್ಲಿ ನೋಡ್ಬಿಟ್ಟು ಹೇಳು ಹೆಂಗಿತ್ತು. ಅಲ್ಲಿ ಹೋಗ್ಬೇಡ, ಇರು ಒಂದು ನಿಮಿಷ ಇರು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನೀವಂತೂ ಕೂತಿದ್ದೀರಾ ಎಷ್ಟೊಂದ್ಸಲ. ಬುಲೆಟ್ ರೌಂಡ್ ಹೊಡ್ಸೋವರೆಗೂ ಬಿಡ್ತಾ ಇಲ್ಲ, ನಮ್ಮನ್ನ ಹೋಗಕ್ಕೆ ಬಿಡ್ತಾ ಇಲ್ಲ. ಬುಲೆಟ್ ರೌಂಡ್ ಹೊಡಿಬೇಕಂತ ಯಶ. ಸರಿ, ನಿಮ್ಮ ಬುಲೆಟಲ್ಲಿ ಮನೆಗೆ ಬಾ, ನಾವು ಮನೆ ಹೋಗ್ತೀವಿ. ನೀನು ಹೇಳ್ಬೇಕು, ಅಪ್ಪ ಬುಲೆಟ್ ಮನೆ ಬರಲ್ಲ, ಇಲ್ಲೇ ರೌಂಡ್ ಹೊಡಿಯುತ್ತೆ ಅಂತ ಅಲ್ವಾ? ಕೊನೆಗೂ ಬೋಟ್ ಆಡಿಸ್ತಾವಳೆ ಮಗಳು. ಬೋಟ್ ಆಡಿಸ್ತಾ ಇದೀವಿ, ಬೋಟ್. ಇವಾಗ ಕಿರ್ಚೋಗಿಲ್ಲ ನೀನು. ಬೇಕಾ? ಭಯ ಆಗಲ್ಲ ಅಲ್ಲ ನಿಮಗೆ? ಭಯ ಆಗುತ್ತಾ ಯಶ? ಆಗುತ್ತಾ ಭಯ? ಭಯ ಆಗ್ತಾ ಇದೆಯಾ? ವಿಡಿಯೋ ಮಾಡ್ತಾ ಇದ್ದೀನಿ ನಿಂದು. One eternity later. ಆಯ್ತು ನಿಮಗೆ ತುಂಬಾ? ಯಾವ್ದು ಇಷ್ಟ ಆಯ್ತು? ನೀವು ಮುಂಚೆ ಚಿಕ್ಕವರಿದ್ದಾಗ ಯಾವ್ದ್ರಲ್ಲಿ ಜಾಸ್ತಿ ಕುತ್ಕೋತಾ ಇದ್ದಿದ್ದು? ಯಾವ ರೈಡಲ್ಲಿ? ಅದೇ ಹುಡುಗರು ಅಂದ್ರೆ ಬಹುಶಃ ಎಲ್ಲಾರ್ಗು ಜಾಸ್ತಿ ಇದೇ ಇಷ್ಟ ಅಲ್ವಾ? ಕಾರು ಅದೇ ಇಷ್ಟ ಎಲ್ಲಾರ್ಗು ಯೂಶಲಿ. ಕಾರೇ ಜಾಸ್ತಿ ಕುತ್ಕೊಳ್ತಾ ಇದ್ದಿದ್ದು. ನಾನ್ ಜಾಸ್ತಿ ಬೋಟಲ್ಲಿ ಕುತ್ಕೋತಾ ಇದ್ದೆ ನಮ್ಮ ಊರಲ್ಲಿ. ಅದು ಲಾಸ್ಟ್ ಅಲ್ಲಿ ಕುತ್ಕೋತಾ ಇದ್ವಿ. ಚಿನ್ನೂನ ಲಾಸ್ಟ್ ಅಲ್ಲಿ ಕೂರಿಸ್ಬೇಕಾಗಿತ್ತು ಅಲ್ಲ ಚಿನ್ನು? ಲಾಸ್ಟ್ ಅಲ್ಲಿ ಕುತ್ಕೋಬೇಕಾಗಿತ್ತು ನೀನು. ಇವಾಗ ಹೋಗಿದೆ ಅಲ್ಲ ಕ್ರೊಕೋ, ಇದ್ರ ತರ ಏನ್ ಶೇಪ್ ಇದೆ ಅದು? ಕ್ರೊಕೊಡೈಲ್ ತರಾನೇ ಫೇಸ್. ಬೋಟ್ ಅದೇ ಬೋಟ್ದು ಫೇಸ್. ಫಿಶ್ ಇರ್ಲಿಲ್ಲ, ಇದು ಸ್ವಲ್ಪ ಅದ್ ಮುಂದೆ ಮೂತಿ ಫಿಶ್ ಮೂತಿ ಇತ್ತು ತಾನೆ? ಇಲ್ಲ, ಫಿಶ್ ಮೂತಿ ತರ ಮಾಡಿ. ಹೌದಾ? ಸೊ ಇವತ್ತಿನ ಲಾಗ್ ಅಷ್ಟೇನಾ? ಇನ್ನು ಹೋಗ್ಬೇಕಲ್ಲ ಮನೆಗೆ? ಇನ್ನು ಮನೆಗೆ ಹೋಗ್ಬೇಕು. 45 ನಿಮಿಷ ಇಲ್ಲಿಂದ ಮನೆ. ಒಳಗಡೆಯಿಂದ ಹೋಗ್ಬೋದು ಆರಾಮಾಗಿ, ಟ್ರಾಫಿಕ್ ಇಲ್ತಾ ಇರೋ ತರ. ಬೆಳಗ್ಗೆ ನಾವು ಬಂದಿದ್ದು 10:30 ಬಿಟ್ಟಿದಲ್ಲ ಮನೆ. ಇವಾಗ ಎಷ್ಟಾಗ್ತಿದೆ ಟೈಮ್? 11:15. ಟೈಮ್ ಎಷ್ಟಾಗ್ತಿದೆ ಇವಾಗ? ಟೈಮ್ ಬಂದು 4:05 ಆಗ್ತಾ ಇದೆ. ನಾವು ಮನೆ ಬಿಟ್ಟು 11:15 ಆಗೋಯ್ತು. 11:15 11:20 ಏನೋ ಆಗೋಗಿತ್ತು ಟೈಮು. ಆಮೇಲೆ ಒಂದು 40-45 ಮಿನಿಟ್ಸ್ಗೆಲ್ಲ ಅದು ಆಶಾಪುರ ಟೆಂಪಲ್ಗೆ ಬಂದ್ವಿ. ಅಲ್ಲಿಂದ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಂದ ಕಾಟುಶ್ಯಾಮ್ ದೇವಸ್ಥಾನಕ್ಕೆ ಬಂದ್ವಿ. ಆಮೇಲೆ ಗೋಶಾಲಾ ಬಂದ್ವಿ. ಗೋಶಾಲಾ ಆದ್ಮೇಲೆ ಫನ್ ರೈಡ್ಸ್. ಟೋಟಲ್ 3 ದೇವಸ್ಥಾನ ಕವರ್ ಮಾಡಿದೀವಿ. 3 ದೇವಸ್ಥಾನ ಕವರ್ ಮಾಡಿದೀವಿ ಟೋಟಲ್ ನಾವು ಇವತ್ತು. ಏನಪ್ಪ? ಗೋಶಾಲಾ ಅದು ಗೋವುಗಳಿರೋ ದೇವಸ್ಥಾನ. ಇಲ್ಲಿಂದ ಆಕ್ಚುಲಿ ಕಾಟುಶ್ಯಾಮ್ ದೇವಸ್ಥಾನ ಇದೆ, ಬನಘಟ್ಟ ಝೂ ತೀರಾ ಹತ್ರ ಇದೆ ಅಲ್ವಾ? ಪಕ್ಕಾನೇ ಇರೋದು ಆಕ್ಚುಲಿ, ಅಕ್ಕಪಕ್ಕನೇ ಇರೋದೆಲ್ಲ.
ಆ ಕಡೆ ಇದು ಬನಾರಟ ನ್ಯಾಷನಲ್ ಪಾರ್ಕು, ಈ ಕಡೆ ಕಾಟು ಶ್ಯಾಮ್ ದೇವಸ್ಥಾನ. ಮತ್ತೆ ಆಶಾಪುರ ದೇವಸ್ಥಾನನೂ ಹತ್ರನೇ ಇರೋದು, ದೂರ ಏನಿಲ್ಲ. ನೀವು ಮಾರ್ನಿಂಗ್ ದೇವಸ್ಥಾನಕ್ಕೆ ಬಂದರೆ ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಇರುತ್ತೆ, ಡಿನ್ನರ್ ಇರುತ್ತೆ. ಸೊ ಮಾರ್ನಿಂಗ್ ಎಷ್ಟೋ 7 o'clock ಬಂದು ಈವ್ನಿಂಗ್ 5:30 ಅಷ್ಟರಲ್ಲಿ ಹೋದ್ರೂ ನಡೆಯುತ್ತೆ ಅಲ್ಲ. ಎಲ್ಲ ಅವೈಲೇಬಲ್ ಇರುತ್ತೆ ಅಲ್ಲಿ. ಮಕ್ಕಳು ಆಟ ಆಡೋ ಕೂಡ ಎಲ್ಲ ಇದೆ ಅಲ್ಲ ಫೆಸಿಲಿಟಿ ಅಲ್ಲಿ. ಹೌದು, ವಾಶ್ರೂಮ್ಸ್ ಎಲ್ಲ ನೀಟಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಜನ ಇರಲಿಲ್ಲ, ಅವಾಗಲೇ ಹೇಳಿದಂಗೆ. ಇವಾಗ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ. ಅದೇ ಮೋಸ್ಟ್ಲಿ ಈ ವಿಡಿಯೋಸು, ಇನ್ಸ್ಟಾ ರೀಲ್ಸು ಇಂದ ಇರ್ಬೋದು. ಎಲ್ಲ ಮಾಡಿನೇ ಸಿಕ್ಕಾಪಟ್ಟೆ ಇದಿದೆ ಇವಾಗ. ತುಂಬ ಜನ ಆಗ್ಬಿಟ್ಟಿದ್ದಾರೆ ಇವಾಗ, ತುಂಬ ಅಂದರೆ ತುಂಬ ಜನ. ಇದೆಲ್ಲ ಬನ್ನರಘಟ್ಟ ದೇವಸ್ಥಾನ ಹೋಗೋದು ದಾರಿ ಅಲ್ವಾ. ಈ ರೋಡ್ ಸ್ಟ್ರೈಟ್ ಹೋದ್ರೆ ದೇವಸ್ಥಾನ, ಕರೆಕ್ಟಾ? ಎಳ್ನೀರು ಕುಡಿತೀರಾ ಯಾರನ್ನ? ಮುಂದೆ ನೋಡೋಣ ಬಾ. ಇಲ್ಲಿ ಜಾಗನೇ ಇರಲ್ಲ, ಫುಲ್ಲು ಸಂಡೇ ಅಲ್ವಾ, ಟ್ರಾಫಿಕ್ ಇರುತ್ತೆ. ಬೆಂಗಳೂರಿಗಂತೂ ಎಷ್ಟು ಬಿಸಿ ಆಗಿದೆ ಅಂದರೆ ನಾರ್ತ್ ಥರ ಅನಿಸ್ತಾ ಇದೆ ನನಗೆ. ಶೆಕೆ ಅಷ್ಟೊಂದು ಆಗೋಗಿದೆ, ಶೆಕೆ 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 ಎಲ್ಲ ಕಡೆ. ನಾವು ಎಲ್ಲ ದೇವಸ್ಥಾನ ಹೋದ್ವಿ, ಅಲ್ಲಿ ಒಂಚೂರು ಶೆಕೆ ಇರಲಿಲ್ಲ, ತಣ್ಣಗಿತ್ತಲ್ವಾ. There you go, drink it up, all this love in a cup. Yeah, we go slow, we go fast, yeah, we can't get enough. We stay all day, all night, living in paradise. Remember, you don't get it twice, the time of your life. This is the time of your life. Remember, you don't get it twice, the time of your life. ಸೊ ಫೈನಲಿ ಮನೆ ರೀಚ್ ಆದ್ವಿ. ಫುಲ್ ಎಲ್ಲ ಓಡಾಡಿ ಸುತ್ತಾಡಿ ತಿರುಗಾಡಿ ಎಲ್ಲ ಆಯಿತು. ಇದೇ ಒಂದು ಚಿಕ್ಕ ಬ್ಲಾಗು ಫ್ರೆಂಡ್ಸ್ ಇವತ್ತು. ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಎಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.